ಅಲ್ಲ ಎಲ್ಲಿ ಕರ್ಕೊಬಂದ್ಬಿಟ್ರಿ ಪಿಕ್ಚರ್ಗೆ? ಎಲ್ಲರೂ ಹತ್ರದಲ್ಲಿ ಕರ್ಕೋಗಿ ಅಂದರೆ ಇದು ಏನಿಗೆ ದೊಡ್ಡ ದೊಡ್ಡ ಚೇರು ಗೀರು ಎಲ್ಲವೇ. ಎಷ್ಟು ತಗೊಂಡು ಟಿಕೆಟಾ? 250 ತಗೊಂಡ್ರು. ಅಲ್ಲ ಇಬ್ರಿಗೆ 250? ಇಬ್ರಿಗಲ್ಲ, ಒಬ್ರಿಗೆ. ಅಪ್ಪ, ಒಬ್ರಿಗೆ ಯಾಕೆ ಅಷ್ಟು ತಗೊಂಡ್ರು? ಅಲ್ಲ ಅಷ್ಟೊಂದರೆ ದುಡ್ಡು ಖರ್ಚು ಮಾಡ್ಬಿಟ್ಟು 500 ರೂಪಾಯಿ ಖರ್ಚು ಮಾಡಿದ್ರೆ ನೀವು? ನಿಮ್ಗೆ ಗೊತ್ತಾಗಿಲ್ವಾ ಭಗವಂತ? ಹಾಂ, ಅಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀರಲ್ಲ, ಇಲ್ಲೇನು ನೋಡೋಕ್ಕೆ? ಹೋಗಿ ಸುಮ್ಮನೆ ನೀವು ದುಡ್ಡು ಕಾಸನ್ನೆಲ್ಲ ಅನ್ಯಾಯ ಮಾಡ್ತಿದ್ದೀರಿ. ಹೆಂಗೆ ಅಂದಿದ್ರೆ ನಾನು ಪಿಕ್ಚರ್ಗೆ ಬರ್ತಿದ್ದಿಲ್ಲ. ನಮ್ಮ ಊರಲ್ಲೆಲ್ಲವ 100 ರೂಪಾಯಿ ಗೊತ್ತಾ? ನಾನು ಅದನ್ನೇ ಜಾಸ್ತಿ ಜಾತಿಗೆ ಇಷ್ಟೊಂದೆಲ್ಲ ರೈಟು ಅಂದರೆ ನೀವು ಹಿಂಗೆ ಕರ್ಕೊ ಬಂದಿದ್ದೀರಿ. ಸರಿ ಕತೆ, ಸುಮ್ಮನೆ ಕೂತ್ಕೊಂಡು ಪಿಕ್ಚರ್ ನೋಡು ನೀನು. ಏನು ಅನ್ಕೊಳಕ್ಕಿಲ್ಲ ಇಲ್ಲಿ. ನೀನು ನೋಡಿದ್ರೆ ಅಷ್ಟು ಇಷ್ಟು ಅಂತ ಅದು ಇದು ಮಾತಾಡ್ತಿದ್ದೀರಾ. ಇದು ದೊಡ್ಡ ಮಾಲೂಕತೆ, ಅದಕ್ಕೆ ಹಂಗೆ ರೈಟು ಜಾಸ್ತಿ ಇಲ್ಲಿ, ಭಾರಿ ರೈಟು. ಬೇರೆ ಕಡೆ ಹೋದರೆ 100 ರೂಪಾಯಿ ಇರ್ತದೆ. ನಮ್ಮ ಹಟ್ಟಿ ತಗೋ ಅದೆಲ್ಲ ಒಂದು ಅಲ್ಲಿ 120 ರೂಪಾಯಿ ತಗೋತಾರೆ. ಇನ್ನು ಅದಕ್ಕೆ ತರಿಸಿ ದೊಡ್ಡ ಕಿಡಿದಾದರೆ 150 ರೂಪಾಯಿ ತಗೋತಾರೆ. ಇಂಥ ಮಾಲ್ಗಳು ಬಂದ್ಬಿಟ್ರೆ ಹಿಂಗೆ ಜಾಸ್ತಿ ಕತೆ. ನೀನು ನೋಡಿಲ್ವಲ್ಲ, ನೀನು ನೋಡ್ಕೊಂಡಾಗಿದೆ. ನೀನು ನೋಡಿದ್ರೆ ಪಿಕ್ಚರ್ನೇ ನೋಡೋಕ್ಬಿಟ್ಟಿಲ್ಲ, ಬರೀ ಅದು ಇದು ಅಂತಲೇ ಮಾತಾಡ್ತಿದ್ದಿಲ್ಲ. ಹಂಗಂತಲ್ಲ, ನೀವು ನೋಡಿದ್ರೆ ಇಷ್ಟು ಉದ್ದ ಪಾಪ್ಕಾರ್ನ್ ಬೇರೆ ತಂದಿದ್ರಿ. ಅದು ಎಷ್ಟು ರೂಪಾಯಿ ಕೊಟ್ರಿ? ಅದು 150 ರೂಪಾಯಿ. ಹೋಗಿ, ನಿಮ್ಗಂತೂ ದುಡ್ಡು ಬೆಲೆನೇ ಇಲ್ಲ. ಅತ್ತಾಗೆ ಹೇಳ್ತೀನಿ ನಿಮಗೆ. ಹಾಂ, ಹಿಂಗೆ ಅಂದಿದ್ರೆ ನನಗೆ ಬರ್ತೇನೆ ಇರ್ತಿಲ್ವಲ್ಲ. ಅಲ್ಲ ಪಿಕ್ಚರ್ಗೆ ಅಂಥದ್ದು ಏನಿದದು? ಸರಿ ಕತ್ಬಿಡಿ, ಇನ್ನೇನು ಮಾಡೋಕ್ಕತ್ತು, ಖರ್ಚು ಮಾಡಿಸ್ಬಿಟ್ಟಿದ್ದೀರಿ. ಪಿಕ್ಚರ್ನವ್ರು ನೋಡೋಕ್ಕಾಯ್ತದೆ. ಇನ್ನೂ ಎಷ್ಟೊತ್ತು ಮಧ್ಯಂತರ ಅಂತ ಬಿಟ್ಟವ್ರಲ್ಲ. ಒಂದು 1/4 ಗಂಟೆ ಅದು ಇದು ತಗೊಬರಕ್ಕೆ ಹೋಯ್ತಾರಲ್ಲ, ಅದಕ್ಕೋಸ್ಕರ. ಸರಿ ಕತೆ, ಸರಿ ಬಿಡಿ. ಈಗ ಇದು ಪಿಕ್ಚರ್ ನೋಡ್ಕೊಂಡು ಎಲ್ಲಿಗೆ ಹೋಗೋದು? ಮನೆಗೆ ಹೋಗೋದಾ? ಅತ್ತೆಯವ್ರಿಗೂ ಹುಷಾರಿದ್ದಿಲ್ಲ, ಹೆಂಗಿದ್ದಾರೋ ಏನೋ. ಮನೆ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅವ್ನು ಫೋನ್ ಮಾಡಿತ್ತಿಲ್ವಾ? ಅವ್ವ ಚೆನ್ನಾಗಿ ಕತೆ, ಕೆಲಸ ಅದೇ ಫೋನ್ಗೆ ಮಾಡೋಕೆ ಹೋಗ್ಬೇಡ ಅಂತು. ಅದಕ್ಕೆ ನಾ ಸುಮ್ಮನೆ ಅದೇ. ನೀನು ಫೋನ್ಗೆ ಮಾಡಬೇಡ, ಆಮೇಲೆ ಒಬ್ಬ ಕೆಲಸ ಮಾಡ್ತಿರ್ತದೆ, ಬೈದಿದ್ಬಿಡೋದು. ಅಲ್ಲ ಅತ್ತೆಯವರು ಬೆಳಿಗ್ಗೆ ತಾನೇ ಹುಷಾರಿದ್ದಿಲ್ಲ ಅಂತಿರು, ಎಷ್ಟು ಬೇಗ ಹುಷಾರಾದ್ರೆ? ಅತ್ತೆ ಸುಮ್ಗಿಮ್ನ ಅಂತಿದ್ದಾರೆ ನೋಡಿವ್ರಿ. ಇಲ್ಲ ಕತೆ, ಅವ್ವ ಏನಕ್ಕೆ ಸುಮ್ಮನೆ ಅಂದಳು? ಇಲ್ಲ, ಚೆನ್ನಾಗೇ ಮಾತಾಡಿದ್ದು, ಚೆನ್ನಾಗಿವ್ನಿ ಅಂತ. ಸರಿ ಕತ್ಬಿಡಿ. ಒಳ್ಳೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಕೊ ಬಂದ್ವಲ್ಲ, ಒಳ್ಳೆ ಚೆನ್ನಾಗಿತ್ತು ಅಲ್ವಾ? ನನಗಂತೂ ಭಾರಿ ಇಷ್ಟ ಆಯಿತು. ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಕೊ ಬಂದ್ವಲ್ಲ, ಹಬ್ಬ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಚೆನ್ನಾಗಿತ್ತು. ಏನೋ ಒಂಥರ ಬೆಟ್ಟಕ್ಕೋದ್ರೆ ಏನೋ ಒಂಥರ ಸಮಾಧಾನ, ಏನಂತ ಗೊತ್ತಿಲ್ಲ, ಒಟ್ಟಿಗೆ ಒಂಥರ ಸಮಾಧಾನ ಕಣಪ್ಪ ಬೆಟ್ಟಕೊಂಡೋದ್ರೆ. ನನಗೂ ಹಂಗೆ ಆಯಿತು. ಈಗ ಏನು ಮಾಡು ಗೊತ್ತಾ? ಬಟ್ಟೆ ತಗೊಂಡು ನೀನು ಸೀರೆ ತಗೊಂಡಿಯಾ? ಬೇಡ ಬಿಡಿ, ಮದುವೆ ಇನ್ನೂ ಹೊಸ ಸೀರೆ ಸುಮಾರವೆ. ಆಮೇಲೆ ಅವ್ರಿವ್ರು ಕೊಟ್ಟಿರೋವು, ಗಿಫ್ಟ್ ಕೊಟ್ಟಿರೋವು ಎಲ್ಲ ಹಂಗೆ ಅವೆ. ಈಗೇನು ಮಾಡೋಕ್ಕೆ? ಬೇಡ, ಅವ್ರು ಮಡಿಕೋ, ನೆನಪಿಗಿರಲಿ. ಅವತ್ತರವೇ ಏನಾದ್ರು ನೋಡಿರ್ತಾ ಇರ್ತಿದ್ದೆ, ಮುದುಕಿ ಇರ್ತಿದ್ದಿಲ್ಲ, ಅವಾಗ ನೆನಪಿರಲಿ. ನನ್ನ ಗಂಡ ಮದುವೆ ದೋಸ್ತರಲ್ಲಿ ಒಂದು ಪಿಕ್ಚರ್ ಕರ್ಕೊಟ್ಟಿದ್ರು, ಆಗ ಅಲ್ಲೇ ಒಂದು ಸೀರೆ ತಗೊಟ್ರು ಅಂತ ಗ್ಯಾಪ್ನ ಇಟ್ಕೊಂಡು ಮಾಡಿಕೊಳ್ಬೇಕು. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ತಗೊಳ್ಳಿ. ಅಲ್ಲ ಈಗ ಮದುವೆಗಿವಿ ನಾನೇ ಮುದುಕಿರು ಅಂತ ಹೇಳ್ತಿದ್ದೀರಲ್ಲ, ಹಾಗೆ ನೀವು ಜೊತೆ ಬಟ್ಟೆ ತಗೊಬಿಡಿ. ನಾನು ನೀವು ಮುದ್ಕಾಯ್ತಿದ್ದೀರಲ್ಲ, ಆಗ ಸರಿ ಆಯ್ತದೆ. ಓ, ನೀನು ಚೆನ್ನಾಗಿ ಮಾತಾಡಿದೆ. ಒಂದು ಚಪ್ಪಾಳೆ ಹೊಡಿಲೇಬೇಕಲ್ಲ, ನಾನು ಹೇಳಿದ್ದ ನನಗೆ. ಸರಿ, ಹಂಗೆ ನಿನ್ಗೊಂದು ಸೀರೆ ತಗೊಬಿಡು. ನಿನ್ನ ತರ್ದೆ ಮಾಲೂಂಗ ಸೀರೆ ತಗೊಬಿಡು. ಮಾಲಕ್ಕಂಗೆ ಸರಿ ಬಿಡಿ, ಮಾಲಕ್ಕಂಗೆ ತಗೋತೀನಿ. ಯಾವ ಕಲರ್ ತಗೊಳ್ಳೋಣ? ನೋಡು, ನನಗೇನು ಗೊತ್ತಾಗಿಲ್ಲ. ನಾನಂತೂ ಇಲ್ಲಿಗೆ ತರಕ್ಕೆ ಹೋಗಿದ್ದನು, ನಾನು ಇಲ್ಲಿಗೂ ತರಕ್ಕೆ ಹೋಗಿಲ್ಲ. ಮಾರ್ಗೇನು ತಗೊಂಡ್ರೆ ಅವ್ವನೇ ತಗೊಬತ್ತಿದ್ದಳು. ನನಗೇನು ಗೊತ್ತಾಗಿಲ್ಲ ಎಷ್ಟು ಅಂತ. ನೀನೇ ರೈಟ್ ಗಿಟ್ ನೋಡ್ಬಿಟ್ಟು ನೀನೇ ತಗೋ. ಇಲ್ಲ, ನನಗೂ ಗೊತ್ತಾಯ್ಕಿಲ್ಲ. ಅದು ಹಂಗೆ ಅಂದ್ಬಿಟ್ರೆ? ಅಲ್ಲ ನಾನು ಹೆಂಗೆ ವ್ಯಾಪಾರ ಮಾಡೋಣ? ಅವ್ರು ಜಾಸ್ತಿ ಹೇಳ್ಬಿಟ್ರೆ? ಹಂಗೇನು ಹೇಳಕ್ಕಿಲ್ಲ ಕತೆ. ನೀನು ಡಿಸೈನ್ ನೋಡು, ಬೇಕಾದ್ರೆ ನಾನೇ ಇಟ್ಕೊಡ್ತೀನಿ. ಬಿಲ್ಲ ನಾನೇ ಕೊಡೋದು, ಮಾತಾಡ್ಬಿಟ್ಟು ಕೊಡ್ತೀನಿ. ಅರೆ ಯಾವ ಥರ ಬೇಕು ಅಂತ. ಹಂಗಾಗೂ ಸರಿ. ಮತ್ತೆ ಅವ್ರಿಗೆ ಅವ್ವ ಏನು ಬೇಡ ಅಂತು, ನನಗೇನು ಬೇಡ, ಏನು ತರಕ್ಕೆ ಹೋಗ್ಬಿಡಿ ಅಂತು. ಯಾರು ಏನಾದ್ರು ತಗೊಳ್ಳೋದ ಹೋಗೋದಕ್ಕೆ, ಅವ್ರಿಗೂ ತಿನ್ನೋಕ್ಕೆ? ಸರಿ ತಗೋ, ಹೋಗೋದಕ್ಕೆ ನಾನು ತಗೋಬೇಕಾಯ್ತದೆ. ನೀನು ಇನ್ನೇನು ತಿಂದು? ಏನು ಬೇಡಕನಪ್ಪ, ಪಾಪ್ಕಾರ್ನ್ ತಿನ್ಬಿಟ್ಟು 150 ರೂಪಾಯಿ ಆಯಿತು. ಇನ್ನು ಬೇರೆ ನಾನೆಲ್ಲ 10 ರೂಪಾಯೋ 5 ರೂಪಾಯಿ ಅಂತ ತಗೊಂಡಿತ್ತು. ನಿಜವಾಗ್ಲೂ ಜಾಸ್ತಿ ಇರ್ತಿದ್ದಿಲ್ಲ, ಒಂದು 2 ಇತ್ತು. ಅಷ್ಟು ಹೇಳೋದ? ಹಂಗೆ ಇಲ್ಲಿ ಭಾರಿ ರೇಟು. ಅವ್ರಿಗೆ ಹೋಗ್ಲಿ, ಬೇರೆ ಕಡೆಯಿಂದ ನಾವು ತರಕ್ಕೆ ಬಿಡಬೇಕು ತಾನೇ ಅವರು. ಅಲ್ಲೂ ಬಿಡ್ನಿಲ್ಲ, ಇಲ್ಲೇ ತಗೋ ತಿನ್ಬೇಕಂತೆ. ಅದು ಏನದು? ನಾನೆಲ್ಲ ತಾಳು ಹೊಸಿಯವೆ ಸಣ್ಣದು, ಒಂದು 50 ರೂಪಾಯಿ ಅಂತಂದರೆ ಇಷ್ಟು ರೂಪಾಯಿ ಹೇಳ್ಬಿಟ್ರು ಹೊಸಿ ಹೊಟ್ಟೆ ಇರುತ್ತಲ್ಲ ನನಗೆ. ಸುಮ್ಮನೆ ನಿಮ್ಮ ದುಡ್ಡನ್ನೆಲ್ಲ ಖರ್ಚು ಮಾಡಿಸ್ತಾವೆ ಎಣ್ಣೆಗಾಗಿ ಅಂತ. ಅಲ್ಲ ಅದೇ 500 ರೂಪಾಯಿ ಇದ್ದಿದ್ರೆ ನಮ್ಮ ಅವ್ವರು ಎಷ್ಟು ದಿವಸ ಕೆಲಸ ಮಾಡಬೇಕು? 150 ಅಂತ 3 ದಿವಸ ಕೆಲಸ ಮಾಡಬೇಕು ನಮ್ಮ ಅವ್ವ. ನಾವು 3 ಗಂಟೆಗೆ ಎಲ್ಲನೂ ಇಲ್ದಂಗೆ ಮಾಡಿಬಿಟ್ವಲ್ಲ. ಅದು ಅದೇ ಪಾಪ್ಕಾರ್ನ್ ಬೇರೆ 150 ರೂಪಾಯಿ. ಇವ್ರು ನೋಡಿದ್ರೆ, ಅತ್ತೆಯವ್ರು ನೋಡಿದ್ರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಭಾರಿ ಕಷ್ಟ ಇರ್ತದೆ ದುಡ್ಡಿಗೆ. ನನಗೆ ಗೊತ್ತಿರಲಿಲ್ಲ ದುಡ್ಡಿಗೆ ಎಷ್ಟು ಕಷ್ಟ ಅಂತ. ಹೊಸಿ ಬೇಜಾರಾಯ್ತಿಲ್ಲ. ನಿಜವಾಗ್ಲೂ ನಾನು ಅಷ್ಟು ಆಯ್ತದೆ ಅಂದರೆ ಬತ್ತನೇ ಇದ್ದಿದ್ದಿಲ್ಲ. ಪಾಪ ಇವ್ರಿಗೂ ಅಷ್ಟೇ ಹೊಸಿ ಕೆಲಸ ಮಾಡಾರ. ಎದ್ದ ತಕ್ಷಣ ಕಸ ದಿವಸ ಎಲ್ಲ ಹಾಕ್ಬಿಟ್ಟು ಹಾಲೆಲ್ಲ ಕರ್ತಿ. ಈಗೇನೋ ಮದುವೆ ಆಗದ ಅಂದ್ಬಿಟ್ಟು ಅತ್ತೆ ಮನೇಲಿ ಸುಟ್ಟೋಯ್ತವ್ರೆ. ಮೊದಲು ಹೆಚ್ಚಾಗಿ ಮಾಡ್ತಿದ್ರು ಅಂತ ಅತ್ತೆ ಹೇಳೋಕ್ಕಿಲ್ವಾ? ಎಲ್ಲರಿಗೂ ಕಷ್ಟನೇ ಕೆಲಸ ಮಾಡೋಕ್ಕೆ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿಸ್ತಾವನೆ ನಾನು. ಏನು ಯೋಚನೆ ಮಾಡ್ತಾ ಕೂತಿದ್ದೀನಿ ನೀನು? ಏನೂ ಇಲ್ಲ, ದುಡ್ಡು ವೇಸ್ಟ್ ಮಾಡಿಸ್ತಾ ಇದ್ದೆ ನೀನು ಅಂತ ಅನ್ಕೋತಾವನಿ. ಅದು ಏನೂ ಇಲ್ಲ ಕತೆ. ಈಗ ಸೂಟಿ ಮಾಡಿದ್ರೆ ಇನ್ನು ಯಾವಾಗ ಮಾಡೋಕ್ಕದು? ಮುದ್ಕರಾದ್ಮೇಲೆ ಬರೋಕ್ಕಂತ ಪಿಕ್ಚರ್ ನೋಡೋಕ್ಕೆ ಒಂದು ನೆನಪು. ಯಾವಾಗ ಖರ್ಚು ಮಾಡಬೇಕು ಅವಾಗ ಖರ್ಚು ಮಾಡಬೇಕು ಕತೆ. ಏನು ಡೈಲಿ ಬರೋಕ್ಕೆ ಬಂದವ ಇನ್ನೊಂದು 2-3 ವರ್ಷ ಆದರೆ ನೀನು ಪಿಕ್ಚರ್ ಕರ್ಕೊತೀನಿ ಅಂದ್ಬಿಟ್ಟು ನಾನೇ ಕರ್ಕೊಬರೋಕ್ಕಿಲ್ಲ ಕತೆ.
ಹಾಕಕ್ಕೆ ಬರೋಕ್ಕಿಲ್ಲ ಎಲ್ಲ ಪ್ರೀತಿ ಕಡಿಮೆ ಆಗ್ಬಿಟ್ಟದ ಏನು ಹಂಗಂತಲ್ಲ ಆಗ ಬೇರೆ ಥರ ಇರ್ತದೆ ಜವಾಬ್ದಾರಿ ಜವಾಬ್ದಾರಿ. ಅಂದ್ರೆ ಈಗ ಜವಾಬ್ದಾರಿ ಇಲ್ಲ. ಸುಮ್ಮನೆ ಟಿ ವಿ ನೋಡಿದ್ರೆ ಸ್ವಲ್ಪ ಬರ್ತದೆ. ಅದು ಇದು ಕೇಳ್ತಾ ಇರ್ತಿದ್ದಿಲ್ಲ ನೀನು, ಯಾವುದ್ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೈತಿ. ಈಗ ಪಿಕ್ಚರ್ನೆಲ್ಲ ನೋಡಕ್ಕೆ ಬಂದಿದ್ದಿ, ಆರಾಮ್ ಕೂತ್ಕೊಂಡು ಪಿಕ್ಚರ್ ನೋಡು, ತಲೆ ಕೆಡ್ಸ್ಕೊಬೇಡ ದುಡ್ಡಿಗೆಲ್ಲ ಕೊಬ್ಬೆ. ಸರಿ ಕತ್ಬಿಡಿ, ನಿಮ್ಮ ಇಷ್ಟ, ನೀವೇನಾದ್ರು ಮಾಡ್ಕೊಳ್ಳಿ. ಅಲ್ಲ ಪಕ್ಕದಲ್ಲಿ ಕೂತವ್ರಲ್ಲ ಏನು ಮಿಡಿ ಇಕ್ಕೊಂಡು ಎಷ್ಟು ಚಿಕ್ಕದಿಕ್ಕ ಬಂದವರಲ್ಲ, ಅವ್ರ ಮನೇಲಿ ಯಾರು ಬೈಯಕ್ಕಿಲ್ವಾ? ನಮಗೆ ಯಾಕೆ ಬೇಕು ಅದು ಸುಮ್ಮನೆ ಕೂತ್ಕೊ ನೀನು. ಅಲ್ಲ ನೀನು ಮಾತಾಡೋಕ್ಕಿಲ್ಲ ಅಂದ್ರೆ ಊಸಿ ಮಾತಾಡಿಯಾ, ನಿಮ್ಗೆ ಕೇಳಿಸ್ಕೊಂಡು ಆಮೇಲೆ ನಾನು ಹೊಂದ್ಕಿಂದರು. ಅಲ್ಲ ನಾನು ಹೇಳಿದ್ದು ಅಷ್ಟೇ. ಅಲ್ಲ ಅವ್ರು ಕೂತಿರೋರು ಪಕ್ಕದಲ್ಲಿ ಗಂಡ ಇಡ್ತಿರೋ ಅನ್ನೋದೇ ಅಲ್ವಾ? ಗಡ್ಡೆ ಇಡ್ತಿರೋ ಇಲ್ಲ ಲೋಕಿವರ ಏನೋ. ಅಪ್ಪ ಅವರು ಬಂದಾರ, ಅವ್ರ ಮನೇಲಿ ಬೈಯಲ್ವಾ? ಹೇಳ್ಬಿಟ್ಟು ಬಂದಾರ. ನೀವು ಕೂಡ ಚೆನ್ನಾಗಿ ಬಂದಿದ್ರಿ, ನಿಮ್ಗೆ ಗೊತ್ತು ನೀವು ಬಂದಿದ್ರಾ? ಸರಿಯಾಗಿ ಮಾತಾಡ್ತಿದ್ದೀನಿ ನೀನು, ನಾನು ಯಾರ ಜೊತೆ ಬರೋನೆ ಅಲ್ಲ, ಅಷ್ಟು ಗೊತ್ತಾಗಿಲ್ಲ ನಿನಗೆ. ನಮ್ಮಂಗೆ ಹೆಂಗೆ ಆಡ್ತಿದ್ದಿಲ್ಲ, ಅವ್ರ ಬಗ್ಗೆಲ್ಲ ಮಾತಾಡ ಸೈಲೆಂಟ್ ಕೂತ್ಕೊ ನೀನು. ಆಮೇಲೆ ಕಿನ್ಕೊಂಡವ್ರು ಕೇಳಿಸ್ಕೊಂಡು ಹೊಂದ್ಕೊಳ್ಳೋದಿಲ್ಲಿ ಒತ್ತಿ ಹಾಚ್ಕೊಳೋರು ನಮ್ಮಿಬ್ರು. ಸರಿ ಕಟ್ಬಿಡಿ, ನಾನು ಏನು ಮಾತಾಡೋಕ್ಕಿಲ್ಲ ಕತೆ. ಇನ್ನು ಎಷ್ಟೊತ್ತದದು ಆಲೇ 10 ನಿಮಿಷ ಆಯಿತು, ಇನ್ನು ಎಷ್ಟೊತ್ತದದು ಇದು ಬೇರೆ ಐತೆ ಕೊಟ್ರೆ ಮಧ್ಯದಲ್ಲಿ ಎಲ್ಲವ ಹಿಂದೆ ಒಯ್ತಾ ಕೂತಾರೆ. ಏನಾದ್ರು ತಗೊಬರ್ಲಿ ಅಂತ. ಕಡಿಮೆ ರೇಟು ಅಲ್ವಾ, ಅದಕ್ಕೆ ತಗೊಬಂದು ತಿಂತಾರೆ. ಇಲ್ಲ ಇದು ಅದಕ್ಕೆ ಎಷ್ಟೊಂದು ರೈಟ್ ಮಾಡ್ಕೊಂಡು ಕೂತಿದ್ರು ಅಲ್ಲ, ಅಷ್ಟು ರೈಟ್ ಇದ್ರು ಹೊಸ ಜನ ಬಂದು ತಿಂತಾರೆ. ಎಲ್ಲರೂ ನೋಡ್ರಿ ಚಿಕ್ಕದು ಅಂಗಿ ಶೆಡ್ಡಿನೆಲ್ಲ ಇಕ್ಕೊಂಬಂದವ್ರೆ. ಅಯ್ಯಪ್ಪ ಏನು ಮಗಿನ ಇಟ್ಗಳು ಇವರೇ ತಗೊಬಂದು ತಗೊಂಡವ್ರಲ್ಲ. ಅದೇನು ಮಗಿನ ಬಟ್ಟೆ ಎಲ್ಲ ಕತೆ, ಅವರೇ ಅಂತ ಬಟ್ಟೆ ತಗೊಂಡದ್ದು. ನೀನು ಯಾಕೆ ಬಗ್ಗೆ ತಲೆ ಕೆಡ್ಸ್ಕೊಂಡಿ? ಏನೂ ಇಲ್ಲ ಕಟ್ಬಿಡಿ. ಅಲ್ಲ ಹತ್ತ ತಿರ್ಕೊಂಡು ಯಾಕೆ ಕೂತಿದ್ದಿ? ಅಯ್ಯೋ ಅದೇ ಅಲ್ಲಿ ಟಿ ವಿಲಿ ಏನೋ ಬರ್ತದಲ್ಲ, ಅದು ಓದ್ತಾ ಕೂತೀವಿ. ಕುತ್ಕೊಂಡು ಓದುವ ಸಣ್ಣ ಅಕ್ಷರನೂ ಬಿಡ್ಬೇಡ. ಆಗಿಲ್ಲ ಹಂಗೆ ಅಭ್ಯಾಸ. ಏನೋ ಬುಕ್ಕಿಗೆ ತಂದರೆ ಅವನು ಅಷ್ಟೇ. ನಮ್ಮ ತಿಮ್ಮದು ಆಮೇಲೆ ಪುಟ್ಟಿದರ ಬುಕ್ಕವಲ್ಲ ಪುಸ್ತಕಗಳು ಅವನು ಓದ್ತಿರೋದೇ. ಓದೋದು ಅಂದರೆ ಭಾರಿ ಆಸೆ ಏನಾಗದೆ? ಆಸೆ ಇತ್ತು. ಎಷ್ಟನೇ ಕ್ಲಾಸು, 8ನೇ ಕ್ಲಾಸ್ ಮುಗಿದಿತ್ತು, 9ನೇ ಕ್ಲಾಸ್ಗೂ ಸ್ವಲ್ಪ ದಿವಸ ಹೋಗಿದೆ. SLC ಮಾಡೋದು ಹೆಚ್ಚು ಮಾರ್ಕ್ಸ್ ತೆಗೆದು ಅನ್ಕೊಂಡಿದ್ದೆ. ಕಳಿಸ್ನೇ ಇಲ್ಲ. ಆಮೇಲೆ ಅಯ್ಯೋ ಎಂಥ ಕೆಲಸ ಆಗೋಯ್ತು, ಹೋಯ್ತೀನಿ ಅನ್ಬೇಕಾಯ್ತು. ಏನು ಮಾಡಿರಿ, ಕಳಿಸ್ನಿಲ್ಲ. ಅದಕ್ಕೆ ಬೇಜಾರಾಯ್ತಿತ್ತು. ಹೋಗ್ಲಿ ಬಿಡಿ, ಅದಕ್ಕೆ ತಿಮ್ಮ ಪುಟ್ಟಿಯವ್ರ ಬುಕ್ಗಳೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ಓದ್ಕೊಂಡು ಹೆಂಗೋ ಕಾಲ ಕಳೀತಿದೆ. ಬೇಜಾರಾದಾಗ ಸಮಾಧಾನ ಆಯ್ತದೆ ನನಗೆ. ಏನೋ ಬುಡೋದಾಗಿ ನೀನು ಮಾಡೋಕ್ಕದು ಬೇಜಾರು ಮಾಡ್ತಾಬೇಡ, ಅಷ್ಟು ನಾವು ಓದಿದ್ದಿಲ್ಲ ಸಾಕು. ನೀವೇ ವಾಸಿ PUCನಾರು ಓದ್ಕೊಂಡಿದ್ದೀರಿ. ನಮ್ಮ ಮಟ್ಟಿಲಿ ಓದು ಅಂತ ಹಿಂಸೆ ಮಾಡಿದ್ರು, ಆದರೆ ನನಗೆ ಓದೋಕ್ಕೆ ಇಷ್ಟ ಆಯ್ತಿದ್ದಿಲ್ಲ. ಏನು ಮಾಡೋದು, ನನಗಂತೂ ಒಂದು ಚೂರು ಇಷ್ಟ ಆಯ್ತಿದ್ದಿಲ್ಲ ಓದೋಕ್ಕೆ. ಆಮೇಲೆ ಅನಿಸ್ತಿತ್ತು ಸ್ವಲ್ಪ ದಿವಸ ಬಿಟ್ಬಿಟ್ಟು, ಅಯ್ಯೋ ನಮ್ಮ ಅವ್ವ ನಮ್ಮ ಅಪ್ಪನ ಅಷ್ಟು ಪಡ್ಕೊಂಡ್ರಲ್ಲ. ನಮ್ಮ ಕಿವುಡಮ್ಮ, ಅಯ್ಯೋ ಕಿವುಡಮ್ಮನ ಒಸಿ ಹೇಳಿಲ್ಲ, ಹೊಡ್ಕ ಸ್ಕೂಲೆಲ್ಲ ಕರ್ಕೋಗೋದು. ನಾನು ಓಡಿ ಬರ್ಬಿಡಿವ್ನಿ. ಹಾಗೆ ಹಂಗೋ ಹಿಂಗೋ ಮಾಡಿ PUC ಗಂಟ ಹಾಕಿದ್ರು. ಆಮೇಲೆ ಅವ್ರು ಕಾಲು ಕಟ್ತೀನಿ, ಕೈ ಮುಗಿತೀನಿ ಅಂದರೂ ಏನೂ ಇಲ್ಲ. ನಾನಂತೂ ಹೋಗಲ್ಲ, ಬೇಕಾದ್ರೆ ಹೊಲ್ದಲ್ಲಿ ಕೆಲಸ ಮಾಡ್ತೀನಿ, ಕಾಲೇಜಿಗೆ ಮಾತ್ರ ಓದಕ್ಕಂತೂ ಹೋಗಲ್ಲ ಅಂತ ಅಂದ್ಬಿಟ್ಟೆ. ಅದಕ್ಕೆ ತಂದು ದನ ಮೇಯ್ಸಕ್ಕೆ ಹಾಕ್ಬಿಟ್ರು. ಈಗ ಓದ್ತೀನಿ ಅಂದ್ರೂ ಆಯ್ಕಿಲ್ಲ. ಅಲ್ಲ ದೇವ್ರು ನೋಡಿ ಹಣೆ ಬರ್ಬ ಹಿಂಗಿಟ್ಟಿರ್ತಾನೆ. ನಾನು ಓದಬೇಕು ಅಂದರೆ ನಾನು ಓದೋಕ್ಕಾಗಲಿಲ್ಲ. ನೀವು ಓದಿಲ್ಲ, ನಿಮಗೇನು ಇಷ್ಟ ಇಲ್ಲ, ಆದರೂ ಓದಿ ಅಂತಾರೆ. ಗಂಡಗಳು ನಂಗೆ ಅಲ್ವಾ ಬಿಡು, ತಲೆ ಕೆಡ್ಸ್ಕೊಂಡ್ರೆ. ನನ್ನ ಮಾಲವಳೆಲ್ಲ ಅವಳು ಅಷ್ಟೇ ಕಳಿಸ್ತಿದ್ರೆ ಅವಳು ಓದ್ತಿದ್ದಿಲ್ಲ, ನನ್ನ ಜೊತೆಗೆ ಓಡ್ಕೊಂಡ್ಬಿಡೋಳು. ಅಲ್ಲ ಅಣ್ಣಾಗಿ ನೀವೇ ಬುದ್ಧಿ ಹೇಳ್ಕೊಡ್ಬೇಕು. ನೀವೇ ಹಿಂಗೆ ಮಾಡಿದ್ರೆ ಪಾಪ ಮಾಲಕವ್ರು ಏನು ಮಾಡೋರು? ಒಟ್ಟಿರು ಇದನ್ನ ಹೇಳ್ತಿದ್ರು, ನೀನು ಇದನ್ನ ಹೇಳು. ಸರಿ ಪಿಕ್ಚರ್ ಬರೋದು ಕಷ್ಟ ಸುಖ ಒಟ್ಟಿಲಿ ಮಾತಾಡೋಕ್ಕಾಯ್ತದೆ. ನೋಡು ಪಿಕ್ಚರ. ಸೂರಜ್, ಅವ್ರನ್ನ ಒಂದು ಸ್ವಲ್ಪ ಆ ಕಡೆ ಕುತ್ಕೊಳ್ಳೋಕೆ ಹೇಳು. ಇಲ್ಲಿ ನನಗೆ ತುಂಬ ಜಾಗನೇ ಆಗ್ತಾ ಇಲ್ಲ. ಯಾಕೆ ಈಗ ಇವರು ಇಷ್ಟು ದೊಡ್ಡದಾಗಿ ಅವರೇ ಕುತ್ಕೊಬಿಟ್ಟಿದ್ದಾರೆ? ನಮ್ಮೊಂದು ಸ್ವಲ್ಪ ಜಾಗ ಬಿಡಕ್ಕೆ ಹೇಳು. ಅಲ್ಲ ಪಾಪ್ಕಾರ್ನ್ ತರಕ್ಕೆ ಹೋಗಿದ್ದೀವಿ, ಬರೋ ತನಕ ಜಾಗನೆಲ್ಲ ಹೇಳ್ಕೊ ಕುತ್ಕೊಬಿಟ್ಟಿದ್ದಾರಲ್ಲ. ಹಳ್ಳಿ ಗುಕ್ಸ್ ಫುಲ್ ಲೋಕಲ್. ಯಾವ ಥರ ಬಟ್ಟೆ ಹಾಕೋ ಬಂದಿದ್ದಾರೆ ಫಿಲ್ಮ್ ನೋಡೋಕ್ಕೂ? ಸುಮ್ಮನೆ ಇರು ಬೇಬ್, ಕೇಳಿಸ್ಕೊಬಿಟ್ಟರು. ಕೇಳಿಸ್ಕೊಂತಾರೆ, ನಾನೇನು ಮಾಡಲಿ? ಲೋಕಲ್ ಪೀಪಲ್ ಇದಕ್ಕೆಲ್ಲ ಬರ್ತಾರೆ ದೊಡ್ಡ ಮಾಲ್ಗೆ ಮೂವಿನೆಲ್ಲ ನೋಡೋದಕ್ಕೆ. ಅವತ್ತೇ ಒಂದು ಹುಡುಕೊಂಡ್ರೆ ಆಗೋದಿಲ್ವಾ? ಯಾವ ಥರ ಡ್ರೆಸ್ ಹಾಕೋ ಬಂದಿದ್ದಾರೆ? ನನಗೆ ಥರ ಡ್ರೆಸ್ ಎಲ್ಲ ಅಲರ್ಜಿಯಪ್ಪ. ಅದು ಹೆಂಗೆ ಹಾಕೋ ಬರ್ತಾರೆ? ಅವಳು ಒಮ್ಮ ನೋಡು ಎಲ್ಲ ಮುಟ್ಕೊಂಡು ಸೀರೆ ಹಾಕೋ ಬಂತಾಳೆ. ನೀನು ಮದುವೆ ಫಂಕ್ಷನ್ಗೆ ಹೋಗ್ತಿದ್ದಾಳೇನು? ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಯೂಟ್ಯೂಬ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದು